ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಖಂಡಿತ ಎಲ್ಲರೂ ಕೂಡ ಖುಷಿ ಪಟ್ಟಿರ್ತೀರಿ. ಯಾಕಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇವತ್ತಿನ ಈ ಭರ್ಜರಿ ಪರ್ಫಾರ್ಮೆನ್ಸ್ ನ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ಕೆಲವು ಸುದ್ದಿಗಳು ಗೊತ್ತಿದ್ವು, ಬಟ್ ಡ್ಯೂರಿಂಗ್ ದ ಮಾರ್ಕೆಟ್ ಇನ್ನೊಂದು ಸುದ್ದಿ ಬಂತು. ಅದು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಯ್ತು. ಅದೇನು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ, ನಿಫ್ಟಿಯಲ್ಲಿ ನೋಡಬಹುದು 916 ಪಾಯಿಂಟ್ಸ್ ಅಥವಾ 3.82% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಓಪನಿಂಗ್ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಆಯ್ತು, ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ಕವರ್ ಮಾಡಿದಾಗ ಆಲ್ಮೋಸ್ಟ್ 400 ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ ಅಂತ. ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ನೋಡಬಹುದು 24,420ಕ್ಕೆ ಓಪನ್ ಆಯ್ತು. ಶುಕ್ರವಾರದ ಕ್ಲೋಸಿಂಗ್ 24,000 ಆಯ್ತು. 420 ಪಾಯಿಂಟ್ಸ್ ಅಥವಾ 410 ಪಾಯಿಂಟ್ಸ್ ಅಪ್ಪಲ್ಲಿ ಓಪನ್ ಆಯ್ತು. ಆ ನಂತರ ಇನ್ನೂ ಒಳ್ಳೆ ರ್ಯಾಲಿ ಬಂದು ನೋಡಬಹುದು 916 ಪಾಯಿಂಟ್ಸ್ ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 2,975 ಪಾಯಿಂಟ್ಸ್ ಅಥವಾ 3.74% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ಪಲ್ಲಿ ಓಪನಿಂಗ್, ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇವತ್ತು. ಖಂಡಿತ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋಗಳು ಕೂಡ 3, 4, 5, 10% ವರೆಗೂ ಕೂಡ ರೈಸ್ ಆಗಿರ್ಬೋದು. ನನ್ನ ಪೋರ್ಟ್ಫೋಲಿಯೋ ಅರೌಂಡ್ 4% ಅಪ್ ಆಗಿದೆ ಇವತ್ತು. ಸೊ ಎಲ್ರಿಗೂ ಕೂಡ ಖುಷಿ ಇದ್ದೇ ಇರುತ್ತೆ, ಯಾಕಂದ್ರೆ ಮಾರ್ಕೆಟ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಖಂಡಿತ ಖುಷಿ ಇರುತ್ತೆ. ಹಾಗೆ ಏನ್ ಇವತ್ತು 3.74% ಸೆನ್ಸೆಕ್ಸ್ ಅಲ್ಲಿ ಹಾಗೂ 3.82% ನಿಫ್ಟಿಯಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇದು ಇತ್ತೀಚಿನ ಬೆಸ್ಟ್ ಡೇ ಪರ್ಫಾರ್ಮೆನ್ಸ್. ಅದರಲ್ಲೂ ಇತ್ತೀಚೆಗೆ ಅಂದ್ರೆ ಫೆಬ್ರವರಿ 1, 2021 ನಲ್ಲಿ ನಮ್ಮ ಇಂಡೆಕ್ಸ್ 4.7% ಅಪ್ ಆಗಿತ್ತು. ಅವತ್ತು ಬಜೆಟ್ ಡೇ, ಆ ದಿನ 4.7% ಅಪ್ ಆಗಿದೆ. ಅದಾದ ನಂತರ ಇದು ಸೆಕೆಂಡ್ ಹೈಯೆಸ್ಟ್ ಪರ್ಫಾರ್ಮೆನ್ಸ್. ಇವತ್ತೇನು ಬಂದಿದೆ 3.8 ಅಥವಾ 3.7%. 2021 ಆನ್ವರ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಕಾರಣಗಳಿಗೆ ಹೋಗೋದಕ್ಕೆ ಮುಂಚೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದು, ಎಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 4.08% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಭರ್ಜರಿ ರ್ಯಾಲಿ ಕಂಟಿನ್ಯೂ ಆಗಿದೆ. ಇನ್ನು ನಿಫ್ಟಿ 100 ಅಲ್ಲಿ 3.86%, ಇಲ್ಲೂ ಕೂಡ ನಿಯರ್ಲಿ 4% ಇದೆ. ನಿಫ್ಟಿ 200 3.9%, ಇಲ್ಲೂ ಕೂಡ ನಿಯರ್ಲಿ 4% ಇದೆ. ನಿಫ್ಟಿ 500 ಅಲ್ಲೂ ಕೂಡ 3.86% ಪಾಸಿಟಿವ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 4% ಅಥವಾ ನಿಯರ್ಲಿ 4% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲ ಕಡೆ ಕೂಡ. ಇನ್ನು ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 4.14% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 4.12% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 3.75% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ ಅಲ್ಲೂ ಕೂಡ ನಿಯರ್ಲಿ 4% ಅಥವಾ ಅಬೌವ್ 4% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 4.24% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 ನಲ್ಲಿ 4.45% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 4% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಅದರಲ್ಲೂ 4% ಮೇಲೆ ಬಂದಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್. ಅಬೋವ್ 4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಗೆ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ 4.63% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಒಟ್ನಲ್ಲಿ ಎಲ್ಲಾ ಕಡೆ ಕೂಡ 4% ಅಥವಾ ಅಬೋವ್ 4% ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಆ ವಿಚಾರಕ್ಕೆ ಬಂದ್ರೆ ನಿಫ್ಟಿ ಬ್ಯಾಂಕ್ ನೋಡಬಹುದು 3.34% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 3.9% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಹೆವಿ ವೇಟ್ ಸೆಕ್ಟರ್ ನಿಯರ್ಲಿ 4% ರ್ಯಾಲಿ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಆಟೋ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 3.41% ಪಾಸಿಟಿವ್ ಇದೆ. FMCG 2.64% ಪಾಸಿಟಿವ್ ಇದೆ. IT ನೋಡಬಹುದು 6.7% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ. ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ. ಜೊತೆಗೆ ಇವತ್ತು IT ಸೆಕ್ಟರ್ ಈ ರೀತಿ ಪರ್ಫಾರ್ಮ್ ಮಾಡಿರೋದಕ್ಕೆ ಒಂದು ಸ್ಪೆಷಲ್ ಕಾರಣ ಇದೆ. ನಾನು ಅವಾಗ್ಲೇ ಹೇಳಿದೆ, ಒಂದು ಸುದ್ದಿ ನಮ್ಗೆ ಗೊತ್ತಿತ್ತು, ಇನ್ನೊಂದು ಸುದ್ದಿ ಕೂಡ ಗೊತ್ತಿತ್ತು, ಬಟ್ ಕನ್ಫರ್ಮೇಶನ್ ಇರ್ಲಿಲ್ಲ. ಆ ಒಂದು ಸುದ್ದಿ ಕನ್ಫರ್ಮ್ ಆಯ್ತು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್. ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಅಥವಾ ಅಲ್ಲಿಂದ ಇನ್ನೂ ಹೈ ಆಯ್ತು ಮಾರ್ಕೆಟ್. ಅದೇನು ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಮೀಡಿಯಾ ನೋಡಬಹುದು 3.18% ಪಾಸಿಟಿವ್ ಇದೆ. ಮೆಟಲ್ ನಿಯರ್ಲಿ 6% ಪಾಸಿಟಿವ್ ಇದೆ. ಫಾರ್ಮಾ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಬೇರೆ ಕಡೆ ಎಲ್ಲ 3, 4, 5, 6 ಈ ರೀತಿ ಪರ್ಫಾರ್ಮೆನ್ಸ್ ಬರುವಂತಹ ಸಂದರ್ಭದಲ್ಲಿ ಜಸ್ಟ್ 0.15% ಪಾಸಿಟಿವ್ ಇದೆ. PSU ಬ್ಯಾಂಕ್ಸ್ ಅಲ್ಲಿ 3.27% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 3.24% ಪಾಸಿಟಿವ್ ಇದೆ.
ರಿಯಾಲಿಟಿ ನಿಯರ್ಲಿ 6% ಪಾಸಿಟಿವ್ ಇದೆ, ಹೆಲ್ತ್ ಕೇರ್ 0.68% ಪಾಸಿಟಿವ್ ಇದೆ, ಕನ್ಸ್ಯೂಮರ್ ಡ್ಯೂರಬಲ್ಸ್ 3.17% ಪಾಸಿಟಿವ್ ಇದೆ, ಆಯಿಲ್ ಅಂಡ್ ಗ್ಯಾಸ್ 3.13% ಪಾಸಿಟಿವ್ ಇದೆ. ಎಕ್ಸೆಪ್ಟ್ ಫಾರ್ಮಾ ಇನ್ನೆಲ್ಲಾ ಕಡೆ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಮಾತ್ರ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ಅದಕ್ಕೂ ಕೂಡ ಸ್ಪೆಷಲ್ ಕಾರಣ ಇದೆ, ಅದನ್ನ ನಾನು ಕೂಡ ಮೆನ್ಷನ್ ಮಾಡ್ತೀನಿ ಮುಂದೆ. ಈ ರೀತಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನಮ್ಮ ಮಾರ್ಕೆಟ್ ಅಲ್ಲಿ. ನಮ್ಮ ಮಾರ್ಕೆಟ್ ಅಲ್ಲಿ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಏನು ಆ ವಿಚಾರಕ್ಕೆ ನಾವು ಬರೋದಾದ್ರೆ, ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇತ್ತೀಚಿನ ಸಮಸ್ಯೆ ಏನಿತ್ತು ಆ ಸಮಸ್ಯೆಗೆ ತಾತ್ಕಾಲಿಕ ತಡೆ ಆಗಿದೆ. ಸೀಸ್ ಫೈರ್ ನ ಮೂಲಕ ಕದನ ವಿರಾಮ ಏನು ಘೋಷಣೆ ಮಾಡಿತು ಪಾಕಿಸ್ತಾನ ಭಾರತದ ಜೊತೆ ಮಾತಾಡಿ, ಇದು ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಯ್ತು. ಇದು ಮೊದಲನೇ ಕಾರಣ. ಓಕೆ, ನಮ್ಮ ಮಾರ್ಕೆಟ್ ಏನೋ ಈ ರೀತಿ ಪರ್ಫಾರ್ಮ್ ಮಾಡ್ತು, ಹಾಗಾದ್ರೆ ಪಾಕಿಸ್ತಾನದ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಈ ಸುದ್ದಿಗೆ ಅದನ್ನ ಕೂಡ ನಾವು ನೋಡೋಣ. ಕರಾಚಿ 100 ನೋಡಬಹುದು 9.3% ಅಪ್ ಅಲ್ಲಿ ಟ್ರೇಡ್ ಆಗ್ತದೆ. ಇತ್ತೀಚೆಗೆ ಫ್ಯೂ ಡೇಸ್ ಅಲ್ಲಿ 10%, 12% ಬಿದ್ದಿತ್ತು, ಒಂದೇ ದಿನ 7% ವರೆಗೂ ಕೂಡ ಬಿದ್ದಿತ್ತು. ಇವತ್ತು ಮೋರ್ ದೆನ್ 9% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಪಾಕಿಸ್ತಾನದ ಮಾರ್ಕೆಟ್ ಅಲ್ಲಿ. ಜೊತೆಗೆ ಮಧ್ಯೆ ಟ್ರೇಡಿಂಗ್ ಅನ್ನ ಹಾಲ್ಟ್ ಕೂಡ ಮಾಡಿದ್ದಾರೆ, ದೊಡ್ಡ ಮಟ್ಟದ ರ್ಯಾಲಿ ಬಂದಿರೋದಕ್ಕೆ. ಇಲ್ಲಿ ಮಾರ್ಕೆಟ್ ಪಾಸಿಟಿವ್ ನೆಗೆಟಿವ್ ಬರೋದು ನಮ್ಗೇನು ಇಂಪ್ಯಾಕ್ಟ್ ಆಗುದಿಲ್ಲ. ಬಟ್ ಇಲ್ಲಿ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ ಚೀನಾದೇ ಇದೆ. ಈವನ್ ಪಾಕಿಸ್ತಾನದ ಮಾರ್ಕೆಟ್ ಅಲ್ಲೂ ಕೂಡ ಚೀನಾದೇ ಹೋಲ್ಡಿಂಗ್ ಜಾಸ್ತಿ ಇದೆ, ನಿಯರ್ಲಿ 40% ಹೋಲ್ಡಿಂಗ್ ಇದೆ ಅನ್ನೋಂತ ಸುದ್ದಿ ಇದೆ ಪಾಕಿಸ್ತಾನದ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ನ ಬೀಳಿಸೋದು ಎಳ್ಸೋದು ಎಲ್ಲ ಅವ್ರ ಕೈಯಲ್ಲೇ ಇದೆ ಅಂತಾನೆ ಹೇಳ್ಬೋದು. 40% ಹೋಲ್ಡಿಂಗ್ ಅಂದ್ರೆ ಒಟ್ನಲ್ಲಿ ನಮ್ಮ ಮಾರ್ಕೆಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಪಾಕ್ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲೇ ರಿಯಾಕ್ಟ್ ಮಾಡಿದೆ ಈ ಸುದ್ದಿಗೆ. ಇದು ನಮ್ಗೆ ಈಗಾಗಲೇ ಗೊತ್ತಿದ್ದಂತ ಸುದ್ದಿ. ಶನಿವಾರನೇ ಈ ಬಗ್ಗೆ ಅಪ್ಡೇಟ್ ಬಂತು, ಅವತ್ತೇ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ. ಹಾಗೆ ಅದೇ ವಿಡಿಯೋದಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಇವನ್ ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ವೀಕ್ಲಿ ಇವೆಂಟ್ಸ್ ಬಗ್ಗೆ ವಿಡಿಯೋ ಕವರ್ ಮಾಡಿದಾಗ ಸುದ್ದಿಯನ್ನು ಕೂಡ ಕವರ್ ಮಾಡಿದ್ದೆ. ಅದೇನಂತಂದ್ರೆ, ಅಮೆರಿಕ ಮತ್ತು ಚೀನಾದ ನಡುವಿನ ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಮಾತುಕತೆಗಳು, ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ. ಜಿನಿವಾದಲ್ಲಿ ಮಾತುಕತೆಗಳು ನಡೀತಾ ಇದೆ, ಫೈನಲೈಸ್ ಆಗ್ಬಹುದು ಅನ್ನೋಂತ ಅಪ್ಡೇಟ್ ಅನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ ಅನ್ನೋಂತ ಸುದ್ದಿಯನ್ನ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ. ಇದು ಒಂದಷ್ಟು ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ಅಂತ. ಫೈನಲಿ ಇದ್ರ ಬಗ್ಗೆ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ನೋಡಬಹುದು, US ಚೀನಾ ಪಾಸ್ ಟ್ಯಾರಿಫ್ಸ್ ಫಾರ್ 90 days, ಅಗ್ರಿ ಟು ಸ್ಲಾಶ್ ರೆಸಿಪ್ರೋಕಲ್ ಡ್ಯೂಟೀಸ್. ಏನು ಈಚ್ ಅದರ್ 125% ಅಥವಾ 115% ಈ ರೀತಿ ಟ್ಯಾರಿಫ್ಸ್ ಅನ್ನ ಹಾಕೊಂಡಿದ್ರು. ಈಗ ಅದಕ್ಕೆ ಒಂದು ಪಾಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಬೇರೆ ದೇಶಗಳ ಮೇಲಿನ ಟ್ಯಾರಿಫ್ ಪಾಸ್ ಮಾಡಿದ್ರು, ಆದ್ರೆ ಚೈನಾದ ಮೇಲಿನ ಟ್ಯಾರಿಫ್ ಪಾಸ್ ಮಾಡಿರ್ಲಿಲ್ಲ. ಈಗ ಈ ಅನೌನ್ಸ್ಮೆಂಟ್ ಕೂಡ ಬಂದಿದೆ. ಅಂದ್ರೆ ಈ ನಂತರ ಮಾತುಕತೆಗಳು ನಡೆಯುತ್ತೆ, ಆಮೇಲೆ ಡಿಸೈಡ್ ಆಗುತ್ತೆ ಟ್ಯಾರಿಫ್ ಎಷ್ಟು ಹಾಕ್ಬೇಕು ಎಷ್ಟು ಹಾಕ್ಬಾರ್ದು ಅಂತ. US ಚೀನಾ ಅಗ್ರಿ ಟು ಸ್ಲಾಶ್ ಟ್ಯಾರಿಫ್ಸ್ ಫಾರ್ 90 days ಗ್ಲೋಬಲ್ ಇಕ್ವಿಟೀಸ್ ರ್ಯಾಲಿ 90 ದಿನ, ಅದಕ್ಕೂ ಕೂಡ ಪಾಸ್ ಸಿಕ್ಕಿದೆ. ಜೊತೆಗೆ US on May 12 said it will slash tariffs on Chinese goods from 145% to 30%. China to reduce tariffs on US goods from 125% to 10%. 145% ಏನು ಅನೌನ್ಸ್ ಮಾಡಿದ್ರು ಹಿಂದೆ, ಅದನ್ನ 30% ಗೆ ರೆಡ್ಯೂಸ್ ಮಾಡಿದ್ದಾರೆ. 125% ಇದನ್ನ ಅಂದ್ರೆ ಅಮೆರಿಕದ ಗೂಡ್ಸ್ ಮೇಲೆ 125% ಟ್ಯಾರಿಫ್ ಅನ್ನ ಚೀನಾ ಹಾಕಿತ್ತು, ಅದನ್ನ 10% ಈಗ ರೆಡ್ಯೂಸ್ ಮಾಡಿದ್ದಾರೆ. ಒಟ್ನಲ್ಲಿ ಈ ರಿಡಕ್ಷನ್ ಕೆಲಸ ಮಾಡಿದೆ ಇವತ್ತು ಮಾರ್ಕೆಟ್ಗೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ. ಎಸ್ಪೆಷಲಿ ಈಗ 90 days ಪಾಸ್ ಇದೆ, ಅಲ್ಲಿ ಮತ್ತೆ ಒಪ್ಪಂದಗಳಾಗುತ್ತೆ, ಮಾತುಕತೆಗಳ ಆದ್ಮೇಲೆ ಇದು ಫೈನಲ್ ಆಗೋದು. ಒಟ್ನಲ್ಲಿ ಈ ಸುದ್ದಿ ಏನಿತ್ತು ಇದು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿಗೆ ಕೂಡ ಕಾರಣ ಆಗಿದೆ. ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ, ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಗಳು ಕೂಡ ಇವತ್ತು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್, ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ, ಕೆಲವು ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲೂ ಕೂಡ ಟ್ರೇಡ್ ಆಗ್ತಿದೆ. ಜೊತೆಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಇದು ನಿನ್ನೆದು, ಇವತ್ತಿಂದಲ್ಲ, ಶುಕ್ರವಾರದ್ದು, ಇವತ್ತಿಂದು ಆಮೇಲೆ ಓಪನ್ ಆಗುತ್ತೆ. ಹಾಗಾದ್ರೆ ಇದು ಯಾಕೆ ಇಷ್ಟೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬೇಕು ಮಾರ್ಕೆಟ್ ನ ಮೇಲೆ ಅಂತ ಬಹುಶಃ ಕೆಲವರಿಗೆ ಅನ್ಸ್ಬೋದು. ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ, ನಾನು ಸಾಕಷ್ಟು ಸಲ ರಿಪೀಟ್ ಮಾಡಿದೀನಿ. US ಟ್ಯಾರಿಫ್ ಅನ್ನ ಹಾಕ್ತಾ ಹೋದ್ರೆ ಬೆಲೆಗಳು ಜಾಸ್ತಿ ಆಗುತ್ತೆ, ಬೆಲೆಗಳು ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆದ್ರೆ ರಿಸೆಷನ್ ನ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ. ಈಗ ಟ್ಯಾರಿಫ್ ಕಡಿಮೆ ಮಾಡೋದು ಅಥವಾ ಅಲ್ಲಿ ಒಪ್ಪಂದಗಳನ್ನ ಮಾಡ್ಕೊಳ್ಳೋದು ಅಂದ್ರೆ ರಿಸೆಷನ್ ನ ಚಾನ್ಸಸ್ ಅನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಇದು ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗಿದೆ ಇವತ್ತು ಗ್ಲೋಬಲ್ ಈಕ್ವಿಟೀಸ್ ಅಲ್ಲಿ. ಇದೇ ಕಾರಣಕ್ಕೆ ಇವತ್ತು ನಮ್ಮ IT ಸೆಕ್ಟರ್ ಅಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂದಿರೋದು. 6.7% ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತಂದ್ರೆ ಅದು ಯಾವಾಗ್ಲೂ ಬರೋದಿಲ್ಲ, ಯಾವತ್ತೋ ಒಂದಿನ, ವರ್ಷಕ್ಕೆ ಒಂದ್ಸಲನೂ ಬರೋದಿಲ್ಲ ಅಂತ ಪರ್ಫಾರ್ಮೆನ್ಸ್. ಆ ರೀತಿ ರಿಯಾಕ್ಷನ್ ಬಂದಿದೆ ಅಂತಂದ್ರೆ ಇದೇ ಕಾರಣ. ರಿಸೆಷನರಿ ಫಿಯರ್ ಇಲ್ಲ ಅಂದ್ರೆ ಕಂಪನೀಸ್ ಎಕ್ಸ್ಪಾನ್ಷನ್ ಕಡೆ ಗಮನ ಕೊಡ್ತವೆ, IT ಕಂಪನಿಗಳ ಆರ್ಡರ್ ಬುಕ್ ಇಂಪ್ರೂವ್ ಆಗುತ್ತೆ. ಅದು
ಒಂದು ಪಾಸಿಟಿವ್ ಔಟ್ಕಮ್ ಗೆ ಕಾರಣ ಆಗಿದೆ ಇವತ್ತು ಐಟಿ ಸೆಕ್ಟರ್ ಅಲ್ಲಿ. ಅಟ್ ದ ಸೇಮ್ ಟೈಮ್ ಫಾರ್ಮಾ ಸ್ಟಾಕ್ಸ್ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಅಂತಂದ್ರೆ, ಚೀನಾದ ಕಂಪನಿಗಳು ಕೂಡ ಫಾರ್ಮಾ ಪ್ರಾಡಕ್ಟ್ಸ್ ಅನ್ನ ಯುಎಸ್ ಗೆ ಎಕ್ಸ್ಪೋರ್ಟ್ ಮಾಡ್ತವೆ. ಚೀನಾದ ಮೇಲೆ ಇವರು ಜಾಸ್ತಿ ಟ್ಯಾರಿಫ್ ಅನ್ನು ಹಾಕೋದು ಕಸ್ಟಮರ್ಸ್ ನಮ್ ಕಡೆ ತಿರುಗುವಂತ ಚಾನ್ಸಸ್ ಇರ್ತಾ ಇತ್ತು, ಇಂಡಿಯನ್ ಕಂಪನೀಸ್ ಕಡೆ. ಹಾಗಾಗಿ ಬಹುಶಃ ನಮ್ಮ ಫಾರ್ಮಾ ಕಂಪನಿಗಳಿಗೆ ಅಡ್ವಾಂಟೇಜ್ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಹಾಗಾಗಿ ಅಲ್ಲಿ ಇತ್ತೀಚೆಗೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತೇನು ಚೀನಾದ ಟ್ಯಾರಿಫ್ಸ್ ಕಡಿಮೆ ಆಗುತ್ತೆ ಅನ್ನುವಂತ ಸುದ್ದಿ ಬಂತು, ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಉಂಟು ಮಾಡಿದೆ. ಹಾಗಾಗಿ ಫಾರ್ಮಾ ಸೆಕ್ಟರ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದಾಗಿತ್ತು ಇವತ್ತಿನ ಮೇಜರ್ ಕಾರಣಗಳು. ಮೇಜರ್ ಆಗಿ ಈ 2 ಕಾರಣಗಳು, ಒಂದು ಭಾರತ ಪಾಕಿಸ್ತಾನದ ನಡುವಿನ ಕದನ ವಿರಾಮ, ಎರಡನೇದು ಯುಎಸ್ ಚೀನಾ ಟ್ಯಾರಿಫ್ ಅನ್ನ 90 ದಿನ ಪಾಸ್ ಮಾಡಿರೋದು. 2 ಕಾರಣಗಳಿಗೆ ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಭರ್ಜರಿ ಲಾಭ ಕೂಡ ಇನ್ವೆಸ್ಟರ್ಸ್ ಗೆ ಸಿಕ್ಕಿದೆ. ಜೊತೆಗೆ ಇವತ್ತಿನ ಈ ರೀತಿಯ ಪರ್ಫಾರ್ಮೆನ್ಸ್ ಏನಿದೆ, ಇವತ್ತು ನಮ್ಮ ನಿಫ್ಟಿಗೆ ಎಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಆಡ್ ಮಾಡಿದೆ ಮಾರ್ಕೆಟ್ ರ್ಯಾಲಿ, ಅಷ್ಟು ಪಾಕಿಸ್ತಾನದ ಟೋಟಲ್ ಮಾರ್ಕೆಟ್ ಸೈಜ್ ಇದೆ. ಇವತ್ತಿನ ರ್ಯಾಲಿ ಏನ್ ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ, ಆ ಸೈಜ್ ಓವರ್ ಆಲ್ ಪಾಕಿಸ್ತಾನದ ಮಾರ್ಕೆಟ್ ಸೈಜ್ ಡಿಫರೆನ್ಸ್ ಎಷ್ಟಿದೆ ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.